ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ವಿಪರೀತವಾದ ವ್ಯಯ ಇದೆ. ಕೆಲಸದ ನಿಮಿತ್ತ ಪರಿಶ್ರಮ ಜಾಸ್ತಿ ಇದೆ, ಅತಿಯಾದ ಶ್ರಮ. ಹೆಣ್ಣುಮಕ್ಕಳಿಗಂತೂ ತುಂಬ ಕೆಲಸವು, ಮನೆಯಲ್ಲೂ ಕೆಲಸ, ಹೊರಗೆ ಆಫೀಸಲ್ಲೂ ಕೆಲಸ. ಇದು ತುಂಬ ನಿಮ್ಮನ್ನು ತೊಂದರೆಗೀಡು ಮಾಡುತ್ತೆ. ಆಫೀಸ್ಗೆ ಹೋಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಇನ್ಯಾವುದೋ ಬೇರೆಯವ್ರಿಗೆ ಕೆಲಸ ತೊಡಗುತ್ತೆ. ನಿಮ್ಮದಲ್ಲದೆ ಇರತಕ್ಕಂಥ ಅನ್ಯರ ಕೆಲಸ, ಅನ್ಯರ ಸೇವೆ ಮಾಡ್ತಕ್ಕಂಥದ್ದು, ಅಂಥದ್ದೊಂದು ಸಿಕ್ಕಾಕೊಳ್ತೀರ. ಸಂಗಾತಿಯ ಸಹಕಾರ ಚೆನ್ನಾಗಿದೆ ದಿವಸ. ದಾಂಪತ್ಯ ಅನುರಾಗ ಚೆನ್ನಾಗಿರ್ತದೆ. ನಿಮಗೆ ವಸ್ತು ನಷ್ಟತೆ ಇದೆ ಈ ದಿವಸ, ಮತ್ತು ಭಯ ಜೊತೆಗೆ ಸೋಲು ಇವೆಲ್ಲ ಸೇರಿ ಒಟ್ಟು ನೀವು ಮನಸ್ಸಿಗೆ ನೋವು ಮಾಡ್ಕೊಳ್ತೀರ. ನೀವು ಕೂಡ ಈ ದಿವಸ ಲಲಿತಾ ಸಹಸ್ರನಾಮ ಹೇಳಿಕೊಂಡು ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಪಾಯಸ ನೈವೇದ್ಯ ಮಾಡಿಸಿ ಪ್ರಸಾದ ತೊಗೊಂಡ್ರೆ ಸ್ವಲ್ಪ ನಿರಾಳತೆ ಕಾಣ್ತೀರ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಲಾಭ ಇದೆ, ಲಾಭದಾಯಕ ಅಂಶಗಳಿದ್ದಾವೆ. ಕೆಲಸದಲ್ಲಿ ನೀವು ಒಂದು ಧೈರ್ಯದಿಂದ ಕೆಲಸ ಸಾಧನೆ ಇದೆ. ಆದರೆ ವ್ಯವಹಾರಗಳಲ್ಲಿ ಹಾಗಿಲ್ಲ, ತೊಡಕನ್ನು ಸೂಚಿಸ್ತಾ ಇದೆ. ದೂರ ಪ್ರಯಾಣ ಇದ್ದರೆ ಅಲ್ಲಿ ಕಿರಿಕಿರಿ ತೊಂದರೆ ಆಗ್ತಕ್ಕಂಥ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ದೂರ ಪ್ರಯಾಣ ಮಾಡೋರು ಸ್ವಲ್ಪ ಎಚ್ಚರವಾಗಿರಿ. ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು, ಆಧಾರ್ ಕಾರ್ಡೋ ಮತ್ತೊಂದು ಎಲ್ಲ ನೋಡ್ಕೊಳ್ಳಿ. ಮೊದಲೇ ಮನೆ ಬಿಡುವ ಮುನ್ನ ಅರ್ಧ ಗಂಟೆ ನೀವು ಬೇಗ ಹೇಳಬೇಕು ಅಂಥದ್ದನ್ನು ಸೂಚಿಸ್ತಾ ಇದೆ ಈ ದಿವಸ. ಮತ್ತು ಈ ದಿವಸ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪ, ಘರ್ಷಣೆ, ಕಲಹ ಈ ಥರದ್ದೂ ಎಲ್ಲ ಇದೆ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ಕೂಡ ಸಹಾಯವಾಗುತ್ತೆ. ನೀವು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತೊಡಕುಗಳಿದ್ದಾವೆ. ಕ್ಲಿಷ್ಟತೆಯಿಂದ ನೀವು ಸಾಧಿಸಬೇಕಾಗುತ್ತೆ, ಅಂಥದ್ದೊಂದು ಲಕ್ಷಣ ಇದೆ. ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಜೊತೆಗೆ ದಿವಸ ಶತ್ರುಗಳ ಬಾಧೆ, ದೇಹಕ್ಕೆ ಪೆಟ್ಟು ಬೀಳ್ತಕ್ಕಂಥದ್ದು, ಶ್ರಮ ಇದೆ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣವಾಗಿರ್ತಾರೆ, ಮಾತು ರೂಕ್ಷವಾಗುತ್ತೆ, ಒರಟಾಗುತ್ತೆ, ಈ ಥರದ್ದೆಲ್ಲ ಇದೆ. ಈ ದಿವಸ ಶಿವ ಪ್ರಾರ್ಥನೆ, ಶಿವ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ, ಒಳ್ಳೆಯದಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ನೋಡಿ, ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ. ತಾಯಿಯ ಸಲುವಾಗಿ ತಾಯಿಯನ್ನು ನಾವು ಅವರ ಪರವಾಗಿ ನಿಂತ್ಕೊಂಡ್ರೆ ನಿಮ್ಗೆ ಅಲ್ಲಿ ತೊಂದರೆ, ಆ ಥರದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ. ಇನ್ನು ಜೊತೆಗೆ ದಿವಸ ಸ್ವಲ್ಪ ಬೌದ್ಧಿಕವಾಗಿ ಶೂನ್ಯತೆ, ಆಲೋಚನಾ ಶಕ್ತಿ ಕಳ್ಕೊಳ್ಳುವ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಸಮಾಧಾನವಾಗಿರಬೇಕು ಈ ದಿವಸ. ಯಾವುದನ್ನು ನಿರ್ಣಯ ಮಾಡುವಾಗ ಅವಸರದಲ್ಲಿ ನಿರ್ಣಯ ಮಾಡಬಾರದು, ಸಮಾಧಾನವಾಗಿ ನಿರ್ಣಯ ಮಾಡಿಕೊಂಡ್ರೆ ಒಳ್ಳೆಯದು. ಕೆಲಸದಲ್ಲಿ ಪರಿಶ್ರಮ ಜಾಸ್ತಿ ಇದೆ, ವಿಪರೀತವಾದ ಕೆಲಸ, ಒತ್ತಡ ಈ ಥರದಿಂದಾಗಿ ಟೆನ್ಷನ್ ಮತ್ತು ಆರೋಗ್ಯ ಹಾಳಾಗುತ್ತೆ. ಸಮಾಧಾನ ಬೇಕು. ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ಆ ಮಂತ್ರಗಳನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಅದು ಕೇಳಿಸ್ಕೊಂಡು ತೀರ್ಥ ಸೇವನೆ ಮಾಡಿ, ಸಮಾಧಾನ ಸಿಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಅಷ್ಟಮದಲ್ಲಿದ್ದಾನೆ. ಸ್ತ್ರೀಯರಿಗೆ ಸ್ವಲ್ಪ ಸಂಕಟ, ನೋವು, ವ್ಯಥೆ, ಅತ್ಯಾಪ್ತರ ದೂರ ಆಗಿಬಿಡ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ. ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹೀಗಾಗಿ ಎಚ್ಚರವೇ ಇರಬೇಕು. ಸ್ನೇಹಿತರು ಈ ದಿವಸ ಸುತರಾಮ್ ಸಹಾಯ ಮಾಡೋದಿಲ್ಲ, ಆ ಥರದೊಂದು ಲಕ್ಷಣ ಇದೆ. ಕೆಲಸದಲ್ಲಿ ಮಾತ್ರ ಅನುಕೂಲಕರವಾಗಿರ್ತದೆ, ಯಾಕೆಂದರೆ ಲಾಭದಲ್ಲಿದ್ದಾನೆ ಅಧಿಪತಿ. ಈ ಕಾರಣದಿಂದಾಗಿ ನಿಮ್ಮ ಕೆಲಸವನ್ನು ಇನ್ಯಾರೋ ಮಾಡಿ ಅಥವಾ ನೀವು ಒಂದು ಫೋನ್ ಕಾಲಲ್ಲೂ ಮುಗಿಸೋದು ಈ ಥರದ್ದೆಲ್ಲ, ಆ ಥರದ ಅನುಕೂಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ, ಹಾಲಿನ ಸಮರ್ಪಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ಗಂಟಲ ಬಾಧೆ ಹಾಗೂ ಕಿವಿ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಅದರ ಹೊರತಾಗಿ ದಾಂಪತ್ಯದಲ್ಲೂ ಮನಸ್ತಾಪಗಳು ಏರ್ಪಾಡಾಗುತ್ತೆ. ಮಕ್ಕಳ ಸಲುವಾಗಿ ತೊಂದರೆ ಉಂಟಾಗ್ತಕ್ಕಂಥದ್ದು, ನೀವು ಮಕ್ಕಳನ್ನ ವಹಿಸ್ಕೊಂಡು ಮಾತಾಡೋದು ಅಥವಾ ಮಕ್ಕಳನ್ನು ಸೇವ್ ಮಾಡಲಿಕ್ಕೆ ಹೋಗಿ ನೀವು ತೊಂದರೆ ಸಿಕ್ಕಾಕೊಳ್ಳೋದು, ಈ ಥರದ್ದೇನೋ ಒಂದು ನಡೆಯುತ್ತೆ. ಜೊತೆಗೆ ಕೆಲಸದಲ್ಲಿ ಈ ದಿವಸ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ, ಬಲ ಇದೆ. ಹೀಗಾಗಿ ಸರ್ಕಾರಿ ನೌಕರಿ ಅಥವಾ ಇನ್ಯಾವುದೇ ವೃತ್ತಿಯಲ್ಲಿರಲಿ ಅಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಈ ದಿವಸ ಪ್ರಾರ್ಥನೆಗೆ ನೀವು ನೋಡಿ, ಅಮ್ಮನವರ ಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಓಂ ಭೂಮಿಜಾಯೈ ನಮಃ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.